ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ ಧಾರವಾಡದ ಆನಂದ ವೃದ್ಧಾಶ್ರಮಕ್ಕೆ 3 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಪರಿಕರಗಳ ವಿತರಣೆ. ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ತನ್ನ CSR ಯೋಜನೆಯಡಿ ಧಾರವಾಡದ ಸಲಕಿನಕೊಪ್ಪ ಗ್ರಾಮದಲ್ಲಿರುವ ಆನಂದ ವೃದ್ಧಾಶ್ರಮಕ್ಕೆ 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿವಿಧ ಪರಿಕರಗಳನ್ನು ವಿತರಿಸುವ ಮೂಲಕ ಮಾನವೀಯ ಕಾರ್ಯಕ್ಕೆ ಸಾಕ್ಷಿಯಾಯಿತು. ಆನಂದ ಆಶ್ರಮಕ್ಕೆ ಅವಶ್ಯ ಬೇಕಾಗಿದ್ದ ವಿವಿಧ ಪರಿಕರಗಳಾದ 25 ಮಂಚಗಳು, 25 ಹಾಸಿಗೆಗಳು ಮತ್ತು 25 ತಲೆದಿಂಬುಗಳನ್ನು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಉಪ ಪ್ರಧಾನ ವ್ಯವಸ್ಥಾಪಕರಾದ ರಾಘವೇಂದ್ರ JR, ವ್ಯವಸ್ಥಾಪಕರಾದ ರಾಜೇಶ್ ತಿವಾರಿ ಅವರು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜೇಶ್ ತಿವಾರಿ ಅವರು, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಇಂತಹ ಸಮಾಜಮುಖಿ ಕಾರ್ಯಚಟುವಟಿಕೆಗಳಲ್ಲಿ ಸದಾ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರ ಮಾರ್ಗದರ್ಶನದಲ್ಲಿ ಇಂದು ಈ ಆಶ್ರಮಕ್ಕೆ ಅವಶ್ಯ ಪರಿಕರಗಳನ್ನು ವಿತರಿಸಲು ಅತೀವ ಆನಂದವೆನಿಸುತ್ತದೆ. ಹಿರಿಯ ಜೀವಗಳಿಗೆ ಜೀವದಾಸರೆಯನ್ನು ನೀಡುತ್ತಿರುವ ಆನಂದ ಆಶ್ರಮದ ಸತ್ಕಾರ್ಯ ಶ್ಲಾಘನೀಯವಾಗಿದೆ. ಈ ಆಶ್ರಮದ ಕಾರ್ಯ ನಿಜಕ್ಕೂ ದೇವರು ಮೆಚ್ಚುವ ಪರಮ ಮಹೋನ್ನತ ಕಾರ್ಯವಾಗಿದೆ. ನಮ್ಮ ಕಾಗದ ಕಾರ್ಖಾನೆ ಆಶ್ರಮದೊಂದಿಗೆ ಸದಾ ಜೊತೆಯಲ್ಲಿರುತ್ತದೆ ಎಂದರು. ರಾಘವೇಂದ್ರ JR ಅವರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳ ಬಲವರ್ಧನೆಗೆ ಸದಾ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ಎಂದು ಹೇಳಿದರು. ಆನಂದ ಆಶ್ರಮ ಸಂಸ್ಥೆಯ ಅಧ್ಯಕ್ಷರಾದ ಸುರೇಶ್ ಕುಲಕರ್ಣಿಯವರು ಕಾಗದ ಕಾರ್ಖಾನೆಯ ಕೊಡುಗೆಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡುತ್ತಾ, ಕಾಗದ ಕಾರ್ಖಾನೆಯ ಈ ನೆರವು ನಮ್ಮ ಆಶ್ರಮಕ್ಕೆ ಹೊಸ ಶಕ್ತಿಯನ್ನು ತಂದುಕೊಟ್ಟಿದೆ. ನಾವು ಗಳಿಸಿದ್ದನ್ನೆಲ್ಲವನ್ನು ಒಂದಲ್ಲ ಒಂದು ದಿನ ಬಿಟ್ಟು ಹೋಗಲೇಬೇಕು. ಆದರೆ ನಮ್ಮ ಜೀವಿತಾವಧಿಯಲ್ಲಿ ಇಂತಹ ಸೇವೆಗಳನ್ನು ಮಾಡಿದಾಗ ಬದುಕು ಸಾರ್ಥಕವಾಗುತ್ತದೆ. ಈ ನಿಟ್ಟಿನಲ್ಲಿ ಕಾಗದ ಕಾರ್ಖಾನೆಯ ಈ ಕಾರ್ಯ ಸಾರ್ಥಕವಾದ ಕಾರ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಸಿಬ್ಬಂದಿಗಳಾದ ಖಲೀಲ್ ಕುಲಕರ್ಣಿ ಮತ್ತು ರೋಸಯ್ಯ ಹಾಗೂ ಆನಂದ ಆಶ್ರಮದ ಪದಾಧಿಕಾರಿಗಳು ಮತ್ತು ಆಶ್ರಮವಾಸಿಗಳು ಉಪಸ್ಥಿತರಿದ್ದರು. ನಮಸ್ಕಾರ. ಇವಳ ನರಗುಂದ ರಸ್ತೆ ಮೇಲೆ ಸಿಕ್ಕಿದ್ದವಳು. ಶಿ ವಾಸ್ ಅಂಡರ್ ದ ಟ್ರೀ. ನನ್ನ ಹೆಂಡತಿ ಒಂದು ಯಾರೋ ಬಿದ್ದಾಗ್ತದೆ ಅಂತೇಳಿ ನಿಮ್ಗೆ ಅಂಥವ್ರಿಗೆ ಕಾಣ್ತಾರೆ ಬೈದಿದ್ದವಳು. ನನಗೆ ಸನ್ಮಾನ ಮಾಡಿದ್ದರು. ವಾಪಸ್ ಬರ್ಬೇಕಾದ್ರೆ ಅಲ್ಲೇ ಇತ್ತಿದ್ರು. ಅವಾಗ ಇರಿಬೇಕಿರ್ಬೇಲ್ಲ ಹತ್ಬಿಟ್ಟಿದ್ದು ಪಾಪ. ಮತ್ತೆ ತೊಗೊಂಬಂದು ಎಲ್ಲ ಇಂಥವ್ರು 13 ಜನ. ನೀವು ಬನ್ನಿ, ಒಳಗೆ ಬನ್ನಿ. ಡಸನ್ ಮ್ಯಾಟರ್ ಯು ಕ್ಯಾನ್ ಕಮ್ ಅಪ್ ಟಿಲ್ ನೌ. ಬನ್ನಿ ತೆಗಿಬೇಡಪ್ಪ, ಪ್ಲೀಸ್ ಕಮ್. ಎಸ್, ನಮಸ್ಕಾರಮ್ಮ. ಬೇಡ ಬೇಡ ಅವ್ರಿಗೆ ಹಲವನ್ನ ಹಾಗೆ ಹೂನಮ್ಮ ಕಮಲಗಳಿಗೆ ಹೇಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎತ್ತೆತ್ತವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಪಂಚರು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತವೂ ಬಸವಣ್ಣನಿಂದ, ಕಾಯತವೂ ಬಸವಣ್ಣನಿಂದ, ಸನ್ನಿಹಿತವೂ ಬಸವಣ್ಣನಿಂದ, ಗುರುವೂ ಬಸವಣ್ಣನಿಂದ, ಲಿಂಗವೂ ಬಸವಣ್ಣನಿಂದ, ಜಂಗಮವೂ ಬಸವಣ್ಣನಿಂದ, ಪಾದೋದಕವೂ ಬಸವಣ್ಣನಿಂದ, ಪ್ರಸಾದವೂ ಬಸವಣ್ಣನಿಂದ. ಅತ್ತ ಬಲ್ಲರೆ ನೀವು ಹೇರೆ, ಇತ್ತ ಬಲ್ಲರೆ ನೀವು ಕೇರೆ. ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯಕಾನ ಕಲಿದೇವರ ದೇವ. ಇದು ಮಡಿವಾಳ ಮಾತು ತಂದೇವ. ಮಡಿವಾಳ ಯಾಕಂದ್ರೆ ಟೈಲ್ಸ್ ಆಗ್ತಾ ಇದೆಯಲ್ಲ. ಬೆಸ್ಕೋ ತಲೆಬಿಂದು ಕೊಟ್ಟಿದ್ದಾರೆ.
ಮತ್ತು ನಾನು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ವತಿಯಿಂದ ಇವತ್ತು ಆನಂದ ಆಶ್ರಮ ಮ್ಯಾನೇಜ್ಮೆಂಟಿಗೆ ಹೇಳಲಿಕ್ಕೆ ಬಯಸ್ತೇನೆ. ಮುಂದೆ ಎಂಥದ್ದು ಹೆಲ್ಪ್ ಬೇಕಾದರೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಸದಾ ನಿಮ್ಮ ಜೊತೆಗೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮ್ಯಾನೇಜ್ಮೆಂಟ್ ಇಂಥ ಕೆಲಸದಲ್ಲಿ ಬಹಳ ಇನ್ವಾಲ್ವ್ ಆಗ್ತೈತಿ. ಶ್ರೀ ರಾಜೇಂದ್ರ ಜೈನ್ ಅವರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾವಾಗಲೂ ಇಂಥ ಕೆಲಸಕ್ಕೆ ಸಹಾಯ ಮಾಡಿರಿ ಅಂತ ನಮಗೂ ಗೈಡ್ ಮಾಡ್ತಿರ್ತಾರೆ ಮತ್ತು ಮುಂದೂ ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತೇನೆ. ಸಮಾಜಮುಖಿ ಕಾರ್ಯಕ್ರಮಗಳಿಗೆಲ್ಲ ಮಾಡೇ ಮಾಡ್ತೀವಿ. ಸರ್, ಇಲ್ಲೇ ಎಷ್ಟು ವೃದ್ಧ ಅವ್ರು ಇದ್ದಾರೆ ಇಲ್ಲಿ? 48 ಜನ ಇದ್ದಾರೆ. ಅವ್ರದ್ದು 48 ಜನ. 48 ಜನದಲ್ಲಿ 3 ತರಗತಿ ಇದೆ. ತಮ್ಮ ಪಾಡಿ ತಾವು ಅಡ್ಡಾಡ್ಕೊಂಡು ಊರು ಡೈನಿಂಗ್ ಹಾಲಿಗೆ ಊಟ ಮಾಡ್ಕೊಂಬರೋರು, ಸಿಟಿಗೆ ಹೋಗಿ ಬರೋರು, ಇಂಡಿಪೆಂಡೆಂಟ್ಗೆ ಇರೋರು ಒಂದು ಸೆಕ್ಷನ್ನು. ಎರಡನೇದ್ದು ರೂಮಲ್ಲಿ ಇರ್ತಾರೆ, ಹೊರಗೆ ಬರೋಕ್ಕಾಗೋದಿಲ್ಲ, ರೂಮ್ನಲ್ಲಿ ಅಷ್ಟೇ ಓಡಾಡ್ತಾರೆ, ಅವ್ರಿಗೆ ಸೆಮಿ ಇಂಡಿಪೆಂಡೆಂಟ್ ಅಂತೀವಿ. ಮೂರನೇದ್ದು ಪೂರ್ತಿ ಡಿಪೆಂಡೆಂಟ್ ಅಂದರೆ ಬೆಡ್ ರಿಡನ್ ಸೆಕ್ಷನ್. ಈ 3 ಸೆಕ್ಷನ್ ಇರೋ ಓಲ್ಡೇಜ್ ಹೋಮ್ ಅಂತಂದರೆ ಕರ್ನಾಟಕದಲ್ಲಿ ಆನಂದ ಆಶ್ರಮ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇದು ಆನಂದ ಆಶ್ರಮದಲ್ಲಿ ಇಲ್ಲೇ ಯಾರು ಮನೆಯಿಂದ ಬಂದು ಇಲ್ಲೇ ಬಿಟ್ಟು ಹೋಗೋರು ವೃದ್ಧವ್ರು ಇದ್ದಾರೆ ಅಥವಾ ನೀವು ಹೊರಗಿಂದು ಅನಾಥ ವೃದ್ಧ ನಿಮ್ಗೆ ಕಂಡು ಬಂದಿದ್ರೆ ನೀವು ತೊಗೊಂಡು ಬರ್ತೀರಾ? ಅಂಥವ್ರು ಇದ್ದಾರೆ, ಇಂಥವ್ರು ಇದ್ದಾರೆ. ಕೆಲವೊಬ್ರು ಮಕ್ಕಳು ಕರ್ಕೊಂಬಂದು ಬಿಟ್ಟು ಹೋಗಿದ್ದಾರೆ, ಕೆಲವೊಬ್ರು ಮಕ್ಕಳಿದ್ದವರು ತಾವಾಗೇ ಬಂದು ಹೋಗಿದ್ದಾರೆ. ಯಾರಿಗೆ ಮಕ್ಕಳಾಗಿಲ್ಲ, ಮದುವೆ ಆಗಿರುತ್ತೆ, ಅಥವಾ ಗಂಡ ತೀರ್ಕೊಂಡಿರ್ತಾನೆ, ಹೆಂಡತಿ ತೀರ್ಕೊಂಡಿರ್ತಾಳೆ, ಅವರೇ ಎಲ್ಲರೂ ನಿಮ್ಮಂಥವ್ರ ಕಡೆ ಕೇಳಿಕೊಂಡು ಮಾಹಿತಿ ತೊಗೊಂಡು ರಿಕ್ಷಾದಲ್ಲಿ ಬಂದು ಅಂಥವ್ರು ಜಾಯ್ನ್ ಆಗಿದ್ದಾರೆ. ಕೆಲವರಿಗೆ ಏನೂ ಇಲ್ಲದವರು ಇದ್ದಾರೆ, ಅಂಥವರು ಇದ್ದಾರೆ. ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು, ಮೆಂಟಲ್ ರಿಟೈರ್ಡು ಅಂಥವರು ಇದ್ದಾರೆ. ಇದು ಫಾರಿನ್ ಹೋಗೋ ಬಿಟ್ಟು ಹೋಗ್ತಾರೆ. ನಮ್ಮಲ್ಲಿ ಫಾರಿನ್ದಲ್ಲಿ ಬಿಟ್ಟು ಹೋದವರು ಒಂದು 2-3 ಜನ ಇದ್ದಾರೆ ಅಷ್ಟೇ. ಹಾಂ, ಭಾಳ ಕಡಿಮೆ ನಮ್ಮಲ್ಲಿ. ನಾನು ಅಡ್ಮಿಷನ್ ಮಾಡಿಸೋದು ಯೂಶಲಿ ಮಿಡ್ಲ್ ಕ್ಲಾಸ್ ಆ್ಯಂಡ್ ಹೈಯರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅವಶ್ಯ ಇರುತ್ತೆ. ಮೇಲ್ತರಗತಿ ಮಂದಿ ಹೆಂಗಾರೆ ಆಳ್ಕೊಂಡು ಇಟ್ಕೊಂಡು ಕೆಲಸ ಮಾಡಿಸ್ತಾರೆ. ಆಮೇಲೆ ಅತಿ ಪಾಪ ಬಡವ್ರಿಗೆ ಇಂಥ ವಿಚಾರ ಮಾಡೋಕ್ಕಾಗೋದಿಲ್ಲ. ಇದ್ದವ್ರು ಕೂಡ ಇಸ್ಕೋತೀವಿ, ಇಲ್ದವ್ರಿಗೆ ಕೊಡ್ತೀವಿ. ಇಷ್ಟೇ ನಮ್ಮ ವಿಚಾರ. ಥ್ಯಾಂಕ್ ಯು. ನಮ್ಮದೊಂದೇ ಆಶ್ರಮ, ಡೊನೇಷನ್ ಎಂಬುದಿಲ್ಲ, ಆಮೇಲೆ ಡಿಪಾಸಿಟ್ ಎಂಬುದಿಲ್ಲ. ಈ ಸಲ ನಾವು ಅದನ್ನು ಈ ಇಯರ್ ಒಳಗೆ ನಮ್ಮ ಮೀಟಿಂಗ್ದೊಳಗೆ ಅದನ್ನು ಸ್ಯಾಂಕ್ಷನ್ ಮಾಡಿ ಇನ್ನು ಮೇಲೆ ಡೊನೇಷನ್ ಏನು ತೊಗೊಳ್ಳೋದಿಲ್ಲ. ಅವ್ರ ಮೇಂಟೆನೆನ್ಸ್ ಏನಿರುತ್ತೆ ಅದರೊಳಗೆ ನಡೆಸ್ತೀವಿ. ಯಾಕಪ್ಪ ಅಂತಂದರೆ ದಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಎಲ್ಲ ತರಗತಿ ಮಂದಿಗೆ ಕೊಟ್ಟು ತಗೊಳ್ರಿ, ನೀವು ನಾವಿದ್ದೀವಿ ನಿಮಗೆ, ನೀವು ಯಾಕೆ ಹೆದರ್ತೀರಿ ಅನ್ನೋ ಧೈರ್ಯದಿಂದ ಈ ಸ್ಥಿತಿಗೆ ಬಂದೀವಿ. ನಮಸ್ಕಾರ. ಇವತ್ತು ನಮ್ಮ ಜೊತೆ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಅಧಿಕಾರಿಗಳು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ನೀವು ಕೇಳ್ಬೋದು. ಸೊ ಇವರು ಮೊದಲು ಒಂದು ಸಲ ಭೇಟಿ ಕೊಟ್ಟಿದ್ದರು ನಮ್ಮ ಆನಂದ ಆಶ್ರಮಕ್ಕೆ, ನಮ್ಮ ರಾಘವೇಂದ್ರ ಕಂಪನಿಯವರು. ಸೊ ಇವರೆಲ್ಲ ಒಂದು ಉದ್ದೇಶ ಪೂರ್ವಕವಾಗಿ ಒಂದು ಸಮಾಜಮುಖಿಯಾಗಿ ಏನೋ ಒಂದು ನಮ್ಮ ಆಶ್ರಮಕ್ಕೆ ಒಂದು ಸಹಾಯ ಮಾಡೋಣ ಅನ್ನೋ ದೃಷ್ಟಿಕೋನದವರಿಗೆ ಅವರು ನಿಮ್ಗೆ ಏನು ಬೇಕು ಅಂತ ಕೇಳಿದಾಗ ನಾವು ನಮ್ಮಲ್ಲಿ ಏನು ಕೊರತೆ ಇರ್ತದೆ ಅದನ್ನೆಲ್ಲ ನಾವು ಅವ್ರಿಗೆ ಹೇಳಿದ್ವಿ. ಸೊ ಆ ಪ್ರಕಾರವಾಗಿ ಇವತ್ತು ಅವರು ಎಲ್ಲ 25 ಪಾಟ್ಗಳನ್ನು, 25 ಗಾದಿಗಳನ್ನು, 25 ಜಂಟಿಂಬುಗಳನ್ನು ನಮ್ಮ ಆಶ್ರಮದ ಉಪಯೋಗಕ್ಕಾಗಿ ಅವರು ಕಳಿಸಿರ್ತಾರೆ. ಸೊ ಇವರ ಒಂದು ಬರುವಿಕೆ ನಮಗೆ ಬಹಳ ಸಂತೋಷ ಅನ್ನಿಸ್ತದೆ. ಯಾಕಂದರೆ ನಾನು ಬೆಳಗ್ಗೆ 10 ಬಂದು ಕೂತೀನಿ, ರಾಘವೇಂದ್ರ ಅವ್ರು ಫೋನ್ ಮಾಡಿದ ತಕ್ಷಣ, ಬಿಕಾದ್ರೆ ವಿ ಆರ್ ಹ್ಯಾಪಿ ಟು ರಿಸೀವ್ ದೆಮ್. ಅಂದರೆ ಅವ್ರನ್ನ ಕರ್ಕೊಳ್ಳಿಕ್ಕೆ ನಮಗೆ ನಮ್ಮೊಂದು ಸಂತೋಷ ಅನ್ನಿಸ್ತದೆ. ನಮ್ಮ ಜೊತೆ ಇವತ್ತು ರಾಘವೇಂದ್ರ ಅವರು ಬಂದಿದ್ದಾರೆ. ಇವರು DGM ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಪೋಸ್ಟ್ನವ್ರಿಗೆ ಇರ್ತಾರೆ. ಅವರಿಗೆ ನಾನು ತುಂಬ ಒಳ್ಳೆಯ ಸ್ವಾಗತವನ್ನು ಬಯಸ್ತೇನೆ. ಅದೇ ಪ್ರಕಾರ ರಾಜೇಶ್ ತಿವಾರಿ ಅವರು ಬಂದಿದ್ದಾರೆ, ಮ್ಯಾನೇಜರ್ ಅವರು. ಅವ್ರಿಗೂ ಸಹಿತ ನಾನು ತುಂಬ ಒಳ್ಳೆಯ ಸ್ವಾಗತ. ಅದೇ ಪ್ರಕಾರ ಕರೀಂ ಕುಲಕರ್ಣಿ ಅವರು ಎಕ್ಸಿಕ್ಯೂಟಿವ್, ಅವರು ಸಹಿತ ಬಂದಿದ್ದಾರೆ. ಅವರಿಗೂ ಆಮೇಲೆ ರಾಜೀವ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹಿತ ನಾನು. ಇನ್ನು ಸ್ವಲ್ಪದರಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಆನಂದಾಶ್ರಮ ನಡೆದು ಬಂದ ದಾರಿ ಹೇಗೆ ನಮ್ಗೆ ನಡೆದು ಬಂತು, ಯಾವಾಗ ಪ್ರಾರಂಭ ಆಯಿತು ಅದರ ಮಾಹಿತಿಯನ್ನು ಸ್ವಲ್ಪ ನಮ್ಮ ಸುರೇಶ್ ಕುಲಕರ್ಣಿ ಅವರು ಅದ್ರ ಬಗ್ಗೆ 4 ಮಾತಾಡ್ತಾರೆ. ಅದಾದಮೇಲೆ ಮುಂದೆ ನಾವು ಕಾರ್ಯಕ್ರಮ. ಎಲ್ರಿಗೂ ನಮಸ್ಕಾರ. ಹಾಂ, ಅದು ಮ್ಯೂಸಿಕ್ ಹಾಕು. ಹ್ಞೂ. ನಮ್ಮ ಆಶ್ರಮ ಹೆಂಗೆ ಶುರು ಆಯಿತು, ಯಾಕೆ ಶುರು ಆಯಿತು, ಅದಕ್ಕೆ ಕಾರಣ ಏನು ಅಂತಂದರೆ ಅದೆಲ್ಲ ಒಂದು ಪವಾಡ. ಅಂದರೆ ನನ್ನ ಕನಸು ಮನಸ್ಸಲ್ಲಿ ನೆಲೆಸಿದ್ದಿಲ್ಲ. ನಾನು ವೃದ್ಧಾಶ್ರಮ ತೆಗಿತೀನಿ, ಇಂಥವೆಲ್ಲ ಸೇವಾ ಮಾಡ್ತೀನಿ, ನನ್ನ ಕನಸು ಮನಸ್ಸಲ್ಲಿ ನೆಲೆಸಿದ್ದಿಲ್ಲ. ಅದೇನೋ ಪ್ರೇರಣೆ.
ಅದಕ್ಕೆಲ್ಲ ಕಾರಣ ನೀವು ಎಲ್ಲಿ ನೋಡಿದ್ರೆ ಫೋಟೋ ನೋಡ್ತೀರಲ್ಲ, ಯಾರ್ದು ಫೋಟೋ ನೋಡ್ತೀರಿ? ಶ್ರೀಧರ ಸ್ವಾಮಿಗಳ ಫೋಟೋ ನೋಡ್ತೀರಿ. ಅವರ ಆಶೀರ್ವಾದವೇ ಕಾರಣ. ಗುರು ಇಲ್ಲದ ಗುರಿ ಇಲ್ಲ ಅಂತ ಹೇಳ್ತಾರಲ್ಲ, ಗುರು ಇಲ್ಲದ ಶುರು ಇಲ್ಲ. ಒಂದೇನೋ ಶುರು ಆಗ್ಬೇಕಾದ್ರೆ ಗುರು ಬೇಕು. ಅದಕ್ಕೆ ನಾವು ಮಾಡೀನಿ ಅನ್ನೋಕ್ಕಿಂತ ಅವನು ಮಾಡಿಸ್ತಾ ಇದ್ದಾನೆ, ನಾವು ಮಾಡ್ತಾ ಇದ್ದೀವಿ. ಅವನು ಮಾಲಕ, ನಾವೆಲ್ಲರೂ ಸೇವಕರು. ಇಂಥವ್ರಿಗೆಲ್ಲ ದೊಡ್ಡ ದೊಡ್ಡ ಮಂದಿಗೆ ಪುಣ್ಯವಂತರ ತಲೆಯೊಳಗೆ ಹಾಕೋನು ಅವನೇ. ಇಲ್ಲಕ್ರೆ ಅವ್ರು ಅಡ್ಡಾಡಿದ್ರೆ ಹುಬ್ಳಿ ಧಾರವಾಡ ಅಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಓಲ್ಡ್ ಏಜ್ ಹೋಮ್ ಇದೆ, ಅನಾಥಾಶ್ರಮ ಇದೆ, ಅಂಧಶಾಲೆ ಇದೆ. ಈ ನಮ್ಮದೇ ಅವ್ರ ತಲೆ ಬರಬೇಕು. ಯಾಕಂತಂದರೆ ಅದು ಪ್ರೇರಣೆ ಆಗಬೇಕು. ಏನೋ ಇಚ್ಛೆ ಅದೇ ಹೇಳಿದವ್ರಿಗೆ, ನೋಡಿ ಸ್ವಾಮಿ, ನಾವು ಯಾವ ಗೌರ್ಮೆಂಟಿಂದ 5 ಪೈಸೆ ಸಹಾಯ ಇಲ್ಲದೇ, ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಯಾವುದನ್ನು ಏಡ್ ತೊಗೊಳ್ದೇ ನಾವು ಆಶ್ರಮ ನಡೆಸ್ತಾ ಇದ್ದೀವಿ ಅಂತಂದರೆ ಅದು ಒಂದು ದೊಡ್ಡ ಪವಾಡನೇ. ಇಷ್ಟೆಲ್ಲ ಕೂಡಿ ಡೈಲಿ ಪ್ರತಿ ದಿವಸ 60 ಜನ ಊಟ ಮಾಡ್ತೀರಿ, ಹೌದಲ್ಲ? ಸರಿಯಾದ ಟೈಮ್ಗೆ ಊಟ ಮಾಡ್ತೀರಿ. ಇವಕ್ಕೆಲ್ಲ ಕಾರಣ ಏನೋ ಒಂದು ಶಕ್ತಿ ಇರಬೇಕು. ಶಕ್ತಿ ಇಲ್ಲದೆ ಯುಕ್ತಿ ಇಲ್ಲ, ಯುಕ್ತಿಯಿಂದ ಶಕ್ತಿ ಬರುತ್ತದು. ಅದಕ್ಕೆ ನಮ್ಮ ಆನಂದ ಆಶ್ರಮವೇ ಕಾರಣ ಅಂತ ಹೇಳ್ತೀನಿ. ಇದೇನಾದರೂ ನಮ್ಮ ಆನಂದ ಆಶ್ರಮ ನಡೀತಾ ಇದೆ ಅಂತಂದರೆ ಅದು ದಾನಿಗಳಿಂದ ಅಷ್ಟೇ. ನಾನು ಒತ್ತಿ ಹೇಳ್ತೀನಿ. ನಾನು ಇಲ್ಲಂದರೆ ನಾನೇನು ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದವನಲ್ಲ, ಮಧ್ಯ ತರಗತಿಯಿಂದ ಬಂದವನೇ ನಾನು. ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ, ನಾನು ನಮ್ಮ ತಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಪ್ಪ ಹಬ್ಬಕ್ಕಾಯ್ತು ಸ್ಕೂಲ್ಗಾಯ್ತು ಡ್ರೆಸ್ ಹೊಲಿಸೋದಂದರೆ 2 ಖಾಕಿ ಹಾಫ್ ಪ್ಯಾಂಟು, 2 ಬಿಳಿ ಶರ್ಟು, ಯೂನಿಫಾರ್ಮ್ ಆಗಬೇಕು, ಹೊಸ ಬಟ್ಟೆನೂ ಆಗಬೇಕು, ದೀಪಾವಳಿನೇ ಆಗಬೇಕು. ಅಂದರೆ ಅಂಥ ಮಂದಿ, ಆ ತರಗತಿ ಮಂದಿಯಿಂದ ಬಂದವರು. ಆದರೆ ಏನೋ ತಂದೆ ತಾಯಿ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಈ ಮಟ್ಟಿಗೆ ಬಂದು 9.5 ಕೋಟಿ ರೂಪಾಯಿ ಹಾಕಿದ್ದೀನಿ ನಾನೀಗ ಆಶ್ರಮಕ್ಕೆ. ಅದು ಎಲ್ಲಿಂದ ಬರುತ್ತಂತಂದರೆ ಹಿಂಗೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ. ಕೊಡೋ ಮನುಷ್ಯ ಮೇಲೆ ಅವನು ಮನಸ್ಸು ಮಾಡಿದರೆ ತಾನು ಹೇಳೋದಿಲ್ಲ. ಈಗ ನೋಡಿ, ಅವನು ಕೊಟ್ಟಾನೆ, ಇವ್ರ ಹೆಸರು ಹೇಳ್ತಾನೆ ಭಗವಂತ ಸದ್ಗುರು. ಹಾಗೆ ಇಂಥ ದಾನಿಗಳು ಆಗಾಗ ನಮ್ಮ ಆಶ್ರಮಕ್ಕೆ ಬರ್ತಾ ಇರಬೇಕು. ನಾವು ಎಲ್ಲರೂ ಸೇವೆ ಮಾಡ್ತಾಯಿದ್ದೀವಿ. ಇದು 24ನೇ ವರ್ಷ ನಾವು ಮಾಡೋದು. ನಿಮಗೆ ಈಗೇಗೆ ಕೇಳ್ಕೊತೀರಿ, 25ನೇ ವರ್ಷಕ್ಕೆ ತಾವು ದಯವಿಟ್ಟು ಬರಬೇಕು, ಆ ಸಮಾರಂಭದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳ್ತೀನಿ ನಾನು. ಬೆಳಗ್ಗೆ ಕರೆಕ್ಟಾಗಿ ನಾವು 6:30ಗೆ ಟೀ ಕೊಡ್ತೀವಿ. ಯಾರು ಇಲ್ಲಿ ಡೈನಿಂಗ್ ಒಳಗೆ ಬರೋಕ್ಕಾಗೋದಿಲ್ಲ, ರೂಮ್ ಕೊಡ್ತೀವಿ. 8:30ಗೆ ಸೋಲಾರು ಬಾಯ್ಲರ್ ಎಲ್ಲ ಇದ್ದಾವೆ, ಎಲ್ಲ ಸೆಕ್ಷನ್ಗೂ ಬಿಸಿನೀರು ಬಿಡ್ತೀವಿ. ಆಮೇಲೆ 9:30ಗೆ ತಿಂಡಿ ಮಾಡ್ತೀವಿ. ಪ್ರತಿ ದಿವಸ ಬೇರೆ 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 ತಿಂಡಿಗಳು ಮಾಡ್ತೀವಿ. ಟೀ ಕಾಫಿ ಕೊಡ್ತೀವಿ. 1:30ಗೆ ಊಟ ಕೊಟ್ಟು 1 ಗ್ಲಾಸ್ ಮಜ್ಜಿಗೆ ಕೊಡ್ತೀವಿ. 4:00ಗೆ ಸ್ನ್ಯಾಕ್ಸು ಟೀ ಕಾಫಿ ಎಲ್ಲ ಕೊಡ್ತೀವಿ. ಸಾಯಂಕಾಲ 1 ತಾಸು ನಮ್ಮ ಸಾಮೂಹಿಕ ಪ್ರಾರ್ಥನೆ. ಹೇಳ್ರಿ ಮೇಲೆ ಸ್ವಲ್ಪ ನೀವು ಅಕ್ಕಣ್ಣವ್ರು ಅಂಥೇಳಿ ಇವರು ನಮ್ಮ ಆಶ್ರಮದ ಅವ್ರ ಫೋಟೋ ತಗೋದು. ಅವ್ರದ್ದು ನಮ್ಮ ಆಶ್ರಮಕ್ಕೆ ದೊಡ್ಡ ಕೊಡುಗೆ ಏನಂತಂದರೆ ಎಲ್ಲರನ್ನೂ ಗಟ್ಟಿಯಾಗಿ ಒಂದೇ ಕಡೆ ಹಿಡ್ಕೋತಾರೆ. ಅವರು ಪ್ರೇಯರ್ ಮೇಂಟೈನ್ ಮಾಡ್ತಾರೆ. ಮೊದಲು ನಾನು ಪ್ರೇಯರ್ ತೊಗೊಳ್ತಿದ್ದೆ, ಈಗ ಅವ್ರಿಗೆ ಇನ್ಚಾರ್ಜು ನಾವು ಮಾಡ್ತೇನೆ ಗುರುಗಳ, ನಿಮ್ಮ 108 ಕೆಲಸ ಇರ್ತಾವಂದರು. ಆಯ್ತರಪ್ಪ, ನನಗೂ ಬಿಡು ಮಾಡಿಕೊಟ್ಟಾರೆ. ಹಿಂಗೆ ಡೆವಲಪ್ಮೆಂಟು ಆಗ್ತಾಯಿದ್ದಾವೆ. ಆ ಪ್ರೇಯರ್ ಆದಮೇಲೆ ಮತ್ತು ಊಟಕ್ಕೆ 8 ಗಂಟೆಗೆ ಬಂದು 1 ಗ್ಲಾಸ್ ಹಾಲು ಕೊಡ್ತೀವಿ. 2 ಹೊತ್ತು ಬಿಸಿ ಬಿಸಿ ಅಡುಗೆ ಮಾಡ್ತೀವಿ. ಬೆಳಗ್ಗೆದ್ದು ಸಾಯಂಕಾಲ ಹಾಕೋದಿಲ್ಲ. ಹಬ್ಬ ಹುಣ್ಣಿಮೆ ಯಾವ ಸಮಾರಂಭ ಇರಲಿ, ಆಗಸ್ಟ್ 15 ಹಿಡ್ಕೊಂಡು ದೀಪಾವಳಿ ತನಕ ಎಲ್ಲ ಹಬ್ಬಗಳನ್ನು ಅಂದಾಜುಂದಿಯಾಗಿ ಅದ್ದೂರಿಯಾಗಿ ಮಾಡ್ತೀವಿ. ಈಗೀಗ ನಮ್ಗೆ ಬೆನ್ನೆಲಬಾದಂಥ ತಮ್ಮಂಥ ದಾನಿಗಳು ಭಾಳ ಜನ ಆಗ್ತಾಯಿದ್ದಾರೆ. ಕುಲಕರ್ಣಿಯವ್ರಿಗೆ ನಿಮಗೇನು ಬೇಕು, ಕುಲಕರ್ಣಿಯವ್ರಿಗೆ ನಿಮಗೇನು ಬೇಕಂತ ದುಂಬಾಲು ಬೀಳ್ತಾ ಇದ್ದಾರೆ. ಸೊ ಇಂಥವರು ಇರೋದ್ರಿಂದ ನಮ್ಮ ಆಶ್ರಮ ನಡೀತಾ ಇದೆ. ಇದೇ ಥರ ದಾನಿಗಳು ಜಾಸ್ತಿ ಆಗಲಿ, ಸೇವೆ ಜಾಸ್ತಿ ಆಗಲಿ, ಪುಣ್ಯ ಕಾರ್ಯಗಳು ಜಾಸ್ತಿ ಆಗಲಿ ಅಂಥೇಳಿ ಉದ್ದೇಶದಿಂದ ಇದು ಮಾಡಿದ್ದೀನಿ. ನೀವೆಲ್ಲ ಇಲ್ಲಿ ಬಂದಿದ್ದು ನಮಗೊಂದು ಭುಜಬಲ ಬಂದಂಗೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ನೀವು ಬಂದರೆ ನಮಗೆ ಧೈರ್ಯ. ಕಾರಣ ಇಷ್ಟು ಹೇಳಿ ನನ್ನ ಸ್ವಲ್ಪ ಅಲ್ಪ ಪರಿಚಯನ, ನಾವು ಟ್ರಸ್ಟಿಗಳು ಒಂದು 7 ಜನ ಇದ್ದೀವಿ. ಅವ್ನು ನಮ್ಮ ತಮ್ಮ ಡಾಕ್ಟ್ರು, ನಾನೊಬ್ಬ, ನನ್ನ ಮಗ ನವೀನ, ನನ್ನ ಹೆಂಡತಿ, ಅವನ ಹೆಂಡತಿ, ಇವರೆಲ್ಲ ನಾವು ಟ್ರಸ್ಟಿಗಳು. ನಾವು ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸ್ಕೊಂಡೀವಿ. ಪ್ರತಿ ತಿಂಗಳ ಮೊದಲೇ ವಾರದಲ್ಲಿ ಮೀಟಿಂಗ್ ಮಾಡ್ತೀವಿ.
ಏನು ಮಾಡಬೇಕು, ಏನು ಬಿಡಬೇಕು, ಎಂಥದ್ದು, ಏನು ಎಷ್ಟು, ಏನು ಎಲ್ಲ ಅದರಂಗೆ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಅವ್ರವ್ರ ಕೆಲಸಗಳನ್ನು ಅವ್ರು ಪರ್ಫೆಕ್ಟಾಗಿ ಮಾಡ್ತಾ, ಹೀಗಾಗಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಆಶೆ ಎಂಬುದಿಲ್ಲ, ನಮಗೆ ಆ ಚೇರ್ಬೇಕು ಈ ಚೇರ್ಬೇಕಂತಿಲ್ಲ. ನನಗೆ ಎಷ್ಟೋ ಮಂದಿ ಬಂದು ಕೇಳ್ತಾರೆ, ನಾನು ಕೆಲಸದಾಗಿರ್ತೀನಿ ಕೆಳಗಡೆ, ಸುರೇಶ್ ಕುಲ್ಕರ್ಣಿ ಭೇಟಿ ಆಗ್ಬೇಕ್ರಿ ಎಲ್ಲಿದ್ದಾರೆ, ಅಲ್ಲಿ ಆಫೀಸಾಗಿ ಕೂತ್ಕೊಳ್ರಿ ಬರ್ತಾರೆ ಅಂತ ನಾನು ಕೈಕಾಲು ಮುಖ ತಗೊಂಡು ಹೋಗ್ತೀನಿ. ಆ ಥರ ವರ್ಕೋಲಿಕ್ ನಾವು ಬಂದ ಕೂಡ ನಮ್ಮ ಕೆಲಸಗಾರಿಕೆ ಇವತ್ತು ಯಾರು ಬಂದಿಲ್ಲ ಕೆಲಸಕ್ಕೆ, ಆ ಕೆಲಸಕ್ಕೆ ನಾವು ನಿಂತು ಬಿಡ್ತೇವೆ. ಹೌದಲ್ರಮ್ಮ? ಕಸ ಹುಡುಗೋದಿರಲಿ, ಸಂಡಾಸ್ ಬಾತ್ರೂಮ್ ತೊಳೆಯೋದಿರಲಿ, ಸ್ನಾನಕ್ಕೆ ಹಾಕೋದಿರಲಿ, ಡೈಪರ್ ಹಾಕೋದಿರಲಿ, ಊಟ ಉಣಿಸೋದಿರಲಿ, ಅಡುಗೆ ಮಾಡೋದಿರಲಿ. ಅಡುಗೆ ಮಾಡೋದಿಲ್ಲ ನಾನು ನವೀನ 3 ಜನ ಕೂಡಿ, ಯಾಕೆ ನಮ್ಮ ಕೆಲವರು ನೋಡ್ರಿ, ನಮ್ಮ ಕುಕ್ ಮೇನ್ ಕುಕ್ ಪಾಪ ಅವಳು ನೀನೇ ಬಿದ್ದು ಕಾಯಿ ಮುಡ್ಕೊಂಡ್ಳು, ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಂದ್ರೆ ನಾವು ಇರಬೇಕಾಗತ್ತೆ ಸೈಡಿಗೆ. ಈ ವರ್ಕರ್ ಜಾಸ್ತಿ ಇದ್ದಾರೆ, ಮಾಡ್ತಾಯಿದ್ದಾರೆ. ಮೊದಲು ವರ್ಕರ್ಸ್ ಪ್ರಾಬ್ಲಮ್ ಇತ್ತು, ಹೀಗಾಗಿ ಅದೇನೋ ಏನೇ ಆದದ್ದೆಲ್ಲ ಒಳಿತೇ ಆಯಿತು ಅಂತ ಪುರಂದರದಾಸರು ಹೇಳ್ತಾರಲ್ಲ, ಅವೇನು ಶುರುವಾತಿ ನಮಗೇನು ಅನುಭವ ಬಂದಾವೆ ಅದು ಒಳ್ಳೆಯದಾಗಿದೆ. ಹೀಗಾಗಿ ಈಗ ಯಾರ ಜೊತೆ ಎಂಥ ಕೆಲಸ ತೊಗೋಬೇಕು, ಹೆಂಗೆ ಮಾಡಬೇಕು ಅಂತ ನಮ್ಮ ಸ್ವಂತ ಅನುಭವದಲ್ಲೇ ಬಂದಿದೆ. ಇದೆಲ್ಲ ನಮಗೆ ಟ್ರೈನಿಂಗ್ ಕೊಟ್ಟಿದಂಗೆ ಆಗಿದೆ ಅಂತ ಹೇಳಿ ನಾನು 2 ಮಾತು ಮುಗಿಸಿ, ನೀವು ದೊಡ್ಡ ಮನಸ್ಸು ಮಾಡಿ ನಮ್ಮಲ್ಲಿ ಬಂದು ದಾನಶೂರರಾಗಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ, ನಮ್ಮ ಆಶ್ರಮಾಶ್ರಯ ವತಿಯಿಂದ ನಿಮಗಿಂದ ನಾನು ಹೃದಯಾಂತರವಾದ ನಿಮಗೆ ಅರ್ಪಿಸಿ ನಿಮಗೆ ವಂದನೆ ಅರ್ಪಿಸ್ತೀನಿ. ನಮಸ್ಕಾರ.